ನಮಃ ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ನಿಮ್ಮನ್ನು ಬಿಟ್ಟು ಹೋಗಿರೋರು, ನಿಮ್ಮ ಲವ್ಡ್ ಒನ್ಸ್ ಆತ್ಮಲೋಕದಿಂದ ನಾವು ಅವರನ್ನು ಮಾತಾಡೋದಕ್ಕೆ ಕರಿತೀವಲ್ಲ, ಆಗ ಅವರು ಯಾವ ಕಲರ್ ಬಟ್ಟೆನ ಹಾಕ್ಕೊಂಡು ಬರ್ತಾರೆ ನಿಮ್ಮ ಜೊತೆ ಮಾತಾಡೋಕ್ಕೆ. ಇವಾಗ ನಾವು ಸೆಷನ್ ಕೊಡ್ತೀವಲ್ವ, ಸೆಷನ್ ಕೊಟ್ಟಾದಮೇಲೆ ನಾವು ಅವ್ರಿಗೆ ಡಿಸ್ಕಸ್ ಮಾಡ್ತೀವಿ. ಯಾವ ಕಲರ್ ಬಟ್ಟೆಯಲ್ಲಿ ಬಂದಿದ್ರು ಅಂತ ಕೇಳ್ತೀವಿ. ಅಥವಾ ಸೆಷನ್ನಲ್ಲೂ ಕೂಡ, ಸೆಷನ್ ನಡೀತಾ ಇರಬೇಕಾದ್ರೂ ಕೂಡ ಕೇಳ್ತೀವಿ, ಯಾವ ಕಲರ್ ಬಟ್ಟೆ ಹಾಕಿದ್ದಾರೆ, ಯಾವ ಕಲರ್ ಬಟ್ಟೆಯಲ್ಲಿ ಬಂದಿದ್ದಾರೆ ಅಂತ ಹೀಗೆ ಕೇಳ್ತೀವಿ. ಆಗ ಅವ್ರು ಹೇಳ್ತಾರೆ. ಹೇಳಾದ್ಮೇಲೆ ಸೆಷನ್ ಮುಗಿದ ಮೇಲೆ ನಾವು ಅವ್ರಿಗೆ ಕೇಳ್ತೀವಿ, ಈ ಥರ ಬಟ್ಟೆ ಅವ್ರಿಗೆ ಇಷ್ಟ ಆಯ್ತಾ ಅಂತ ಹೇಳಿದಾಗ ಕೆಲವರು ಹೌದು ಅವ್ರಿಗೆ ತುಂಬ ಇಷ್ಟ, ಈ ಬಟ್ಟೆನ ಅವರು ತುಂಬ ಹಾಕ್ಕೊಳ್ತಾಯಿದ್ರು, ಅವ್ರಿಗಿಷ್ಟ ಅಂತ ಒಬ್ಬೊಬ್ಬರು ಹೇಳ್ತಾರೆ. ಇನ್ನು ಕೆಲವ್ರು ಏನು ಹೇಳ್ತಾರೆ, ಇಲ್ಲ ಇವಾಗ ಹಾಕ್ಕೊಂಡು ಬಂದಿದ್ರಲ್ಲ ಮೇಡಮ್, ಅದು ನನಗಿಷ್ಟ ಬಟ್ಟೆ, ಆ ಬಟ್ಟೆ ಅವ್ರು ಹಾಕ್ಕೊಂಡು ಬಂದಿದ್ರು ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ವೈಟ್ ಕಲರ್ ಬಟ್ಟೆಯಲ್ಲಿ ಬಂದಿದ್ರು ಅಂತ ಹೇಳ್ತಾರೆ. ಓಕೆ, ಯಾಕಂದರೆ ಜಾಸ್ತಿ ಸೋಲ್ಗಳು ವೈಟ್ ಕಲರ್ ಬಟ್ಟೆನಲ್ಲೇ ಬಂದು ಮಾತಾಡ್ತಾರೆ. ಯಾಕಂದರೆ ಸ್ಪಿರಿಚುವಲ್, ಆಧ್ಯಾತ್ಮಿಕ, ಎಲ್ಲ ಆತ್ಮಲೋಕದಲ್ಲಿ ಎಲ್ಲರೂ ವೈಟ್ ಕಲರ್ನೇ ಧರಿಸ್ತಾರೆ. ಆದರೆ ಮಾತಾಡೋದಕ್ಕೆ ಬಂದಾಗ ನಿಮ್ಮ ಲವ್ಡ್ ಒನ್ಸ್, ನಿಮಗಿಷ್ಟ ಆಗಿರೋ ಬಟ್ಟೆನೂ ಅವರು ಹಾಕ್ಕೊಂಡು ಬಂದು ನಿಮಗೆ ಕಾಣಿಸ್ತಾರೆ. ಓಕೆ, ಅಥವಾ ಅವರಿಗೆ ಇಷ್ಟ ಆಗಿರೋ ಬಟ್ಟೆನ ಅವರು ಹಾಕ್ಕೊಂಡು ಬಂದಿರ್ತಾರೆ. ಇಲ್ಲ ಅಂದರೆ ಸಾಯೋದು 3 ತಿಂಗಳು ಮುಂಚೆನೇ ಅವರು ತುಂಬ ಇಷ್ಟಪಟ್ಟು ಬಟ್ಟೆನ ಧರಿಸೋದಕ್ಕೆ ಶುರು ಮಾಡ್ತಾರೆ. ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗಿಬಿಟ್ಟಿರುತ್ತೆ, ಅದನ್ನು ಜಾಸ್ತಿ ಟೈಮ್ ಅವರು ಆ ಬಟ್ಟೆನ ಧರಿಸ್ತಾರೆ. ಅಂಥ ಬಟ್ಟೆಯಲ್ಲೂ ಬಂದು ಅವರು ಮಾತಾಡ್ತಾರೆ. ಓಕೆ, ಇನ್ನು ಲಾಸ್ಟ್ ಟೈಮ್ ನೀವು ಅವರನ್ನು ಯಾವ ಬಟ್ಟೆಯಲ್ಲಿ ನೋಡಿದ್ದೀರಾ? ಸಡನ್ ಡೆತ್ ಆಗುತ್ತೆ, ಆಕ್ಸಿಡೆಂಟ್ ಎಲ್ಲ ಆಗುತ್ತೆ. ಆಗ ಸಡನ್ ಡೆತ್ ಆದಾಗ ಆವತ್ತಿನ ದಿನ ಯಾವ ಬಟ್ಟೆನ ಅವ್ರು ಹಾಕ್ಕೊಂಡಿರ್ತಾರೆ, ಅದೇ ಬಟ್ಟೆಯಲ್ಲೂ ಕೂಡ ಅವರು ಬಂದು ಮಾತಾಡ್ತಾರೆ. ಅವ್ರನ್ನ ಕರೆದಾಗ ನಿಮಗಿಷ್ಟ ಆಗೋ ಥರ, ಅವ್ರಿಗೆ ನಿಮ್ಮನ್ನು ಖುಷಿಪಡಿಸ್ಬೇಕು. ನಿಮಗೆ ಯಾವ ಕಲರ್ ಬಟ್ಟೆ ಅವ್ರ ಮೇಲೆ ನೋಡೋದಕ್ಕೆ ಇಷ್ಟ ಆಗ್ತಿತ್ತೋ. ಇವಾಗ ನಾವು ಪ್ರೇಮಿಗಳಿಗೆ ಮಾತಾಡಿಸಿದಾಗ ಹೆಚ್ಚಾಗಿ ಕಪಲ್ಸ್ ಅಥವಾ ಗಂಡ ಹೆಂಡ್ತಿನ ಗಂಡನ ಕರೆದ್ಬಿಟ್ಟು ಮಾತಾಡಿಸಿದಾಗ, ಅಥವಾ ಗಂಡ ಹೆಂಡ್ತಿ ಸೋಲನ್ನ ಕರೆದು ಮಾತಾಡಿಸಿದಾಗ ಬಂದು ಬಟ್ಟೆ ಹಾಕಿರೋರು ಹೆಂಡ್ತಿಗೆ ಇಷ್ಟ ಆಗಿರೋದು ಗಂಡನ ಸೋಲ್, ಆ ಬಟ್ಟೆನ ಹಾಕ್ಕೊಂಡು ಬಂದು ಮಾತಾಡಿದೆ. ಅಂದರೆ ಹೆಂಡ್ತಿಗೆ ತುಂಬ ಇಷ್ಟ, ಗಂಡನ್ನ ಆ ಡ್ರೆಸ್ ಮೇಲೆ ನೋಡೋದು ಇಷ್ಟ, ಹೆಂಡ್ತಿನ ಖುಷಿಪಡಿಸ್ಬೇಕು ಅಂತಾನೆ ಅವರು ಅದೇ ಬಟ್ಟೆಲಿ ಬರ್ತಾರೆ. ಇನ್ನು ಹೆಂಡ್ತಿ ಡೆತ್ ಆಗೋಗಿದ್ದರೆ ಗಂಡ ಮಾತಾಡೋವಾಗ ಗಂಡನಿಗೆ ಯಾವ ಕಲರ್ ಬಟ್ಟೆಯಲ್ಲಿ ಇಷ್ಟ ಆಗ್ತಿತ್ತೋ ಆ ಬಟ್ಟೆನೇ ಅವರು ಹಾಕ್ಕೊಂಡು ಬಂದಿರೋದಿದೆ. ಓಕೆ, ಇನ್ನು ಹಲವಾರು ಸೋಲ್ಗಳು ವೈಟ್ ಕಲರ್ ಬಟ್ಟೆನಲ್ಲಿ ಬರ್ತಾರೆ. ಯಾಕಂದರೆ ಇವಾಗ ಎಲ್ಲನೂ ವೈಟ್ ಅಲ್ವಾ, ಆಮೇಲೆ ಅದಕ್ಕೆ ಎಕ್ಸಾಂಪಲ್ ಅವರು ಇರೋವಾಗ ಅವ್ರಿಗೆ ಒಂದು ವೆಹಿಕಲ್ಸ್ ಅಪಾಚಿ ಬೈಕ್ ಇದೆಯಲ್ಲ, ಅದು ಹಲವಾರು ಕಲರ್ಗಳಲ್ಲಿದೆ. ಒಂದು ಹುಡುಗನಿಗೆ ಅಪಾಚಿ ಬೈಕ್ ಇಷ್ಟ ಇತ್ತು, ಯೆಲ್ಲೋ ಕಲರ್. ಫಸ್ಟು ಬಂದಾಗ ಅವರು ಯೆಲ್ಲೋ ಕಲರ್ ಬೈಕ್ನ, ಅಪಾಚಿ ಬೈಕ್ನ ಖರೀದಿ ಮಾಡಿದರು. ಅದು ಡೆತ್ ಆದಮೇಲೆ ಎಲ್ಲಾದರೂ ಹೋಗಬೇಕಾದ್ರೆ ಯೆಲ್ಲೋ ಕಲರ್ ಬರ್ತಾಯಿತ್ತು. ಇತ್ತೀಚೆಗೆ ಅವರಿಗೆ ವೈಟ್ ಕಲರ್ ಗಾಡಿ ಎದುರಾಗುತ್ತೆ, ವೈಟ್ ಕಲರ್ ಅಪಾಚಿ ಅವರಿಗೆ ಎದುರಾಗುತ್ತೆ. ಆ ಥರ ಇವಾಗ ಅವರು ಆತ್ಮಲೋಕದಲ್ಲಿದ್ದಾರೆ. ಜಾಸ್ತಿ ಅವರು ಏನು ನಮಗೆ ತೋರಿಸ್ತಾರೆ, ವೈಟ್ ಕಲರ್. ಓಕೆ, ಆಮೇಲೆ ಒಂದು ಹುಡುಗಿ ಅವರ ತಾತ ಜೊತೆ ಮಾತಾಡ್ಲಿಕ್ಕೆ ಹೋದಾಗ, ಅವ್ರ ತಾತನ ಆಹ್ವಾನ ಮಾಡಿದಾಗ ಅವ್ರ ತಾತ ಯಾವ ಕಲರ್ ಬಟ್ಟೆಲಿ ಬಂದಿದ್ರು, ಆಗಿನ ಕಾಲದ್ದು, ಆಗಿನ ಕಾಲ ಅಂದರೆ ಈಗ ಈ ಕಾಲದಲ್ಲೂ ಉಡ್ತಾರೆ ನಮ್ಮೂರ ಕಡೆ, ಧೋತ್ರ ಆಮೇಲೆ ಶರ್ಟು. ಉತ್ತರ ಕರ್ನಾಟಕದ ಕಡೆ ಧೋತ್ರ ಅಂತಾರೆ ಅದಕ್ಕೆ. ಧೋತ್ರ ಉಟ್ಕೊಂಡು ಬಂದಿದ್ರು. ಆಮೇಲೆ ವೈಟ್ ಶರ್ಟು, ವೈಟ್ ಧೋತ್ರ, ವೈಟ್ ಕ್ಯಾಪ್. ಓಕೆ,
ಉತ್ತರ ಕರ್ನಾಟಕದಲ್ಲಿ ಹಾಕ್ತಾರಲ್ಲ ಆ ಥರ ಹಾಕ್ಕೊಂಡು ಬಂದಿದ್ರು. ಸರಿ ನಿಮ್ಮ ತಾತ ವೈಟ್ ಕಲರ್ ಡ್ರೆಸ್ಸಲ್ಲಿ ಬಂದಿದ್ದಾರಾ, ಆ ಡ್ರೆಸ್ಸೆಲ್ಲ ಕೇಳಿದಾಗ ವೈಟ್ ಧೋತ್ರ, ವೈಟ್ ಶರ್ಟು, ವೈಟ್ ಕ್ಯಾಪ್ ಹೇಳಿದ್ರು. ಆಮೇಲೆ ಟವಲ್ ಹಾಕಿದ್ರಂತೆ, ಅವ್ರು ಹೆಗಲ ಮೇಲೆ ಟವಲ್ ಹಾಕೋತಾ ಇದ್ರಂತೆ. ಆ ಟವಲ್ ಯಾವ ಕಲರ್ ಇರ್ಬೋದು? ಟವಲ್ ವೈಟ್ ಕಲರ್ ಇರಲಿಲ್ಲ. ಟವಲ್ ಯಾವ ಕಲರ್ ಇರುತ್ತಂದರೆ ರೆಡ್ ಕಲರ್ ಟವಲ್ ಅವರು ಧರಿಸ್ತಾ ಇದ್ರಂತೆ ಭೂಮಿ ಮೇಲೆ ಇದ್ದಾಗ. ಅವ್ರು ಮಾತಾಡೋದಕ್ಕೆ ಬಂದಾಗ ಕೂಡ ಅದು ರೆಡ್ ಕಲರ್ ಟವಲ್ ಮೇಲೆ ಬಂದಿದ್ದಾರೆ ನೋಡಿ. ಇವಾಗ ಮೊಮ್ಮಗಳು ನೋಡಿದಾಗ ವೈಟ್ ಕಲರೇ, ಫುಲ್ ವೈಟ್ ಕಲರೇ ಇದ್ದರೆ ಆತ್ಮ ಲೋಕದಿಂದ ಬಂದಿದ್ದಾರೆ ಅನ್ಕೋಬೋದು. ಇವಾಗ ಭೂಮಿ ಮೇಲೆ ಇದ್ದಾಗ ಅವರು ಫುಲ್ ವೈಟ್ ಪೈಂಟ್ ಹಾಕ್ಕೊಳ್ತಾ ಇದ್ರು, ಆಮೇಲೆ ರೆಡ್ ಕಲರ್ ಟವಲ್ ಹಾಕೋತಾಯಿದ್ರು. ಸೇಮ್ ಹಾಗೇ ಅವರು ಬಂದು ಮಾತಾಡಿದ್ದಾರೆ. ಹಾಗೆಯೇ ಕೆಲವ್ರು ಕೇಳ್ತಾರೆ, ಮಾತಾಡೋದಕ್ಕೆ ಬಂದಾಗ ಅವ್ರ ದೇಹ ಕಾಣಿಸುತ್ತಾ, ಅವ್ರು ಹೆಂಗಿದ್ರು ಹಾಗೆ ಕಾಣಿಸ್ತಾರಾ ಅಂತ ಕೇಳ್ತಾರೆ. ಹಾಂ, ಹೆಂಗಿದ್ರು ಹಾಗೆ ಕಾಣಿಸ್ತಾರೆ. ಆಮೇಲೆ ಬಟ್ಟೆ ಹಾಕ್ಕೊಂಡು ಬಂದಿರ್ತಾರೆ. ಇವಾಗ ಹೇಳಿದ್ನಲ್ಲ ಎಲ್ಲ ಕಲರ್ನ ಯಾವ್ಯಾವ ಕಲರ್ ಹಾಕ್ಕೊಂಡು ಬರ್ತಾರೆ ಅಂತ. ಅವ್ರಿಗಿಷ್ಟ ಆಗಿರೋ ಬಟ್ಟೆ ಅಥವಾ ನಿಮಗಿಷ್ಟ ಆಗಿರೋ ಬಟ್ಟೆ ಇರುತ್ತೆ, ಅಥವಾ ಲಾಸ್ಟ್ ಕೊನೆಗಳಿಗೆಲ್ಲಿ ಉಟ್ಕೊಂಡಿರೋ ಬಟ್ಟೆಯಲ್ಲೇ ಬರ್ತಾರೆ, ಅಥವಾ ವೈಟ್ ಕಲರ್ ಬಟ್ಟೆಯಲ್ಲಿ ಅವರು ಬರ್ತಾರೆ. ಓಕೆ, ಆಮೇಲೆ ಅವ್ರದ್ದೇ ಧ್ವನಿ ಇರುತ್ತಾ ಮಾತಾಡೋವಾಗ ಅಂತ ಕೇಳ್ತಾರೆ. ಅವ್ರದ್ದೇ ಧ್ವನಿ ಇರುತ್ತೆ. ಅವರೇ ಬಂದಿರ್ತಾರೆ ಅಂದರೆ ಅವ್ರದ್ದೇ ಧ್ವನಿ ಇರಲ್ವಾ? ಅವ್ರದ್ದೇ ಧ್ವನಿ, ಅವ್ರದ್ದೇ ರೂಪ, ಬಟ್ಟೆನ ಹಾಕ್ಕೊಂಡು ಅವರು ಬಂದಿರ್ತಾರೆ. ಕೆಲವ್ರ ಕ್ವಶನ್ ಆಗಿದೆ, ಸತ್ತೋಗಿದ್ದಾರೆ ಅವ್ರ ಆತ್ಮ, ಇವಾಗ ಅವ್ರು ಹೆಂಗೆ ಬಟ್ಟೆ ಉಟ್ಕೋತಾರೆ, ಅವ್ರು ಹೆಂಗೆ ದೇಹದಲ್ಲಿ ಬರ್ತಾರೆ ಅಂತ. ಇವಾಗ ನಿಮ್ಮನ್ನು ನಾವು ಮಾತಾಡೋದಕ್ಕೆ ಟ್ರಾನ್ಸಲ್ಲಿ ಕಳಿಸ್ತೀವಿ. ಓಕೆ, ಟ್ರಾನ್ಸಲ್ಲಿ ಕಳಿಸಿದಾಗ ನಿಮಗೆ ಸೂಕ್ಷ್ಮ ಜಗತ್ತು ಕಾಣಿಸೋದಕ್ಕೆ ಶುರು ಆಗುತ್ತೆ. ಆಮೇಲೆ ಭೂಮಿ ಮೇಲೆ ನಿಮ್ಮ ಮನೇಲಿ ಇವಾಗ ನೀವು ಮಾತಾಡೋಕ್ಕೆ ಮಲ್ಕೊಂಡಿದ್ದೀರ ಕಣ್ಮೇಲೆ ಬಟ್ಟೆ ಹಾಕ್ಕೊಂಡು, ಆಗ ನಿಮ್ಮ ಮನೇಲಿ ಎಷ್ಟು ಜನ ಕೂತ್ಕೊಂಡಿದ್ದಾರೆ ಜೀವಂತವಾಗಿರೋರು, ಅವರು ನಿಮಗೆ ಕಾಣಿಸ್ತಾ ಇರ್ತಾರೆ. ಓಕೆ, ಆ ಡೆತ್ ಆಗಿರೋ ಮನುಷ್ಯನೂ ನಿಮ್ಮ ಹತ್ರ ಬಂದು ಮುಂದೆ ನಿಂತು ಮಾತಾಡ್ತಾ ಇರ್ತಾರಲ್ಲ, ಅವರು ನಿಮಗೆ ಕಾಣಿಸ್ತಾ ಇರ್ತಾರೆ. ಅದು ನಿಮಗೆ ಮಾತ್ರ ಕಾಣಿಸ್ತಾ ಇರುತ್ತೆ, ಮನೇಲಿರೋರಿಗೆ ಅವ್ರು ಕಾಣಿಸಲ್ಲ. ಓಕೆ, ಆ ಆತ್ಮಕ್ಕೆ ಮನೇಲಿರೋರು ಎಲ್ಲರೂ ಕಾಣಿಸ್ತಾ ಇರ್ತಾರೆ, ನೀವು ಕಾಣಿಸ್ತಾ ಇರ್ತೀರ. ನಿಮಗೆ ಆತ್ಮ ಕಾಣಿಸ್ತಾ ಇರುತ್ತೆ, ಆಮೇಲೆ ಭೂಮಿ ಮೇಲಿರೋರು ಕಾಣಿಸ್ತಾ ಇರ್ತಾರೆ. ಅಂದರೆ ಸೂಕ್ಷ್ಮ ಜಗತ್ತನ್ನು ನೀವು ನೋಡೋದಕ್ಕೆ ಶುರು ಮಾಡ್ತೀರ. ಸೂಕ್ಷ್ಮ ಜಗತ್ತಲ್ಲೂ ಕೂಡ ಅವ್ರು ಹೆಂಗಿರ್ಬೇಕು ಹಂಗಿರ್ತಾರೆ, ಬಟ್ಟೆನೂ ಹಾಕ್ಕೊಂಡಿರ್ತಾರೆ. ಓಕೆ, ನಿಮ್ಮ ಒಂದು ಥರ್ಡ್ ಐ ಓಪನ್ ಆಗುತ್ತೆ ಆ ಸಮಯದಲ್ಲಿ. ಮೂರನೇ ಕಣ್ಣಿಂದ ನೀವು ನೋಡೋದಕ್ಕೆ ಶುರು ಮಾಡ್ತೀರ. ಯಾವಾಗ ನಾವು ಆತ್ಮ ಜೊತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಸ್ತೀವಿ, ಆ ಸೋಲ್ನ ಆಹ್ವಾನ ಮಾಡ್ತೀವಿ, ಅದು ನಿಮ್ಮ ಮೈ ಮೇಲೆ ಬರಲ್ಲ, ನಿಮ್ಮ ಎದುರುಗಡೆ ದೂರದಲ್ಲಿ ನಿಂತ್ಕೊಂಡು ಮಾತಾಡುತ್ತೆ. ನಿಮ್ಮನ್ನು ಟಚ್ ಮಾಡು ಅಂತ ನಾವು ಹೇಳಿದಾಗ ಅದು ನಿಮ್ಮನ್ನು ಹಗ್ ಮಾಡುತ್ತೆ, ತಬ್ಕೊಳ್ಳುತ್ತೆ. ಮನೇಲಿರೋರಿಗೆಲ್ಲರಿಗೂ ಅದು ತಬ್ಕೊಳ್ಳುತ್ತೆ. ಅದು ನಿಮಗೆ ಮಾತ್ರ ಕಾಣಿಸ್ತಾ ಇರುತ್ತೆ. ನನಗೂ ಕೂಡ ಕಾಣಿಸಲ್ಲ, ನನಗೂ ಅವ್ರ ಧ್ವನಿ ಕೇಳಿಸಲ್ಲ. ನಿಮಗೆ ಅವ್ರ ಧ್ವನಿ ಕೇಳಿಸ್ತಾ ಇರುತ್ತೆ, ನಿಮಗೆ ಅವ್ರು ಕಾಣಿಸ್ತಾ ಇರ್ತಾರೆ. ಓಕೆ, ಬಟ್ಟೆಯಲ್ಲಿ ಅವರು, ಈ ಬಟ್ಟೆಗಳಲ್ಲಿ ಅವರು ಬಂದು ನಿಮಗೆ ಕಾಣಿಸ್ಕೋತಾರೆ. ಇನ್ನು ಕೆಲವು ಆತ್ಮಗಳು ರೇರಾಗಿ, ಜಾಸ್ತಿ ಅಲ್ಲ, ರೇರಾಗಿ ಆತ್ಮಗಳು ಗಲೀಜು ಬಟ್ಟೆನಲ್ಲಿ ಬಂದು ಮಾತಾಡಿರೋದಿದೆ, ಹರಿದೋಗಿರೋ ಬಟ್ಟೆನಲ್ಲಿ ಬಂದು ಮಾತಾಡಿರೋದಿದೆ. ಹಂಗೆ ಬಂದರೆ ಅವ್ರಿಗೆ ನೀವು ವರ್ಷ ಪೂಜೆ ಮಾಡ್ತೀರಲ್ವ, ಆಗ ಅವರು ಉಟ್ಕೊಳ್ಳೋವಂಥ ಬಟ್ಟೆನ ಅವ್ರದ್ದೇ ಸೈಜ್ ಇರೋ ಮನುಷ್ಯನಿಗೆ ಅವರೇ ಉಟ್ಕೊಳ್ಳೋ ಅಂಥ ಬಟ್ಟೆನ, ಅವ್ರು ಇಷ್ಟಪಟ್ಟು ಯಾವ ಬಟ್ಟೆ ಹಾಕ್ತಾಯಿದ್ರೋ ಅಂಥ ಬಟ್ಟೆನ ನೀವು ದಾನ ಮಾಡಬೇಕು. ಓಕೆ, ಅವ್ರಿಗೆ ಚೆನ್ನಾಗಿ ಊಟ ಬಡಿಸಿ, ಹೊಟ್ಟೆ ತುಂಬ ಉಣಿಸಿ, ಅವ್ರಿಗೆ ಬಟ್ಟೆನ ಕೊಡಬೇಕು. ಮನಸ್ಸಿಂದ ಅವ್ರಿಗೆ ಬಟ್ಟೆ ಕೊಟ್ಟಾಗ ನೆಕ್ಸ್ಟ್ ನೀವು ಆಹ್ವಾನ ಮಾಡಿದಾಗೂ ಕೂಡ ಅವರು ಹೊಸ ಬಟ್ಟೆಲಿ ಬರ್ತಾರೆ. ನೆಕ್ಸ್ಟು ನಿಮ್ಮ ಕನಸಲ್ಲೂ ಕೂಡ ಅವರು ಹೊಸ ಬಟ್ಟೆಲಿ ಬರ್ತಾರೆ. ಓಕೆ, ತಿಳ್ಕೊಂಡಿದ್ದೀರಲ್ವಾ? ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ, ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.